ಎಸ್ ಸರ್, ಇದ್ರ ಬಗ್ಗೆ ನಾವೀಗ ಮಾತಾಡೋಣ. ಈಗ ನಮ್ಮ ಜೊತೆ ಬಳ್ಳಾಲ್ ಬಾಗ್ನಲ್ಲಿರುವಂತಹ ಪ್ರಮೋದ್ ಕುಮಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಜನಹಿತ ರಕ್ಷಣಾ ಸಮಿತಿಯನ್ನ ರಚಿಸಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸರ್, ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ನಾವು ಮೊನ್ನೆ ಆಚೆಂದು ಬರುವಾಗ ಮಾರ್ಕ್ ಹಾಕ್ತಿದ್ರು ಹೈವೇಯಲ್ಲಿ. ಮೊನ್ನೆ ಅಂದ್ರೆ ಸೋಮವಾರ, ಹೋದ ಸೋಮವಾರ ಮಂಗಳವಾರ ಓಕೆ ಬರುವಾಗ ನಾವಲ್ಲಿ ಟರ್ನ್ ಮಾಡ್ಲಿಕ್ಕೆ ಬರುವಾಗ ಅಲ್ಲಿ ಬಂದ್ ಮಾಡಿ ಮಾರ್ಕ್ ಹಾಕ್ತಿದ್ರು. ಹಾಗೆ ನಾವು ಅಲ್ಲಿ ಎಜೆ ಹತ್ರ ಹೋಗಿ ಅಲ್ಲಿ ಮುಂದೆ ಟರ್ನ್ ಮಾಡ್ಕೊಂಡು ಬರ್ಬೇಕು. ಅಲ್ಲಿ ಸಿಂಗಲ್ ರೋಡ್, ಅಲ್ಲಿಂದ ಬಂದು ಮತ್ತೆ ನಾನು ಸೈಡಿಗೆ ನಿಂತು ಎಂತ ಮಾರ್ಕ್ ಏನಕ್ಕೆ ಆಗುತ್ತೆ ಅಂತ ಕೇಳಿದೆ, ಏನ್ ಕೆಲಸ ಆಗ್ತಿದೆ ಅಂತ. ಅದು ಕೇಳಿದ್ರು, ನಾವು ಹೈವೇ ಬಂದ್ ಮಾಡ್ತಿದ್ದೇವೆ, ನಮ್ಗೆ ಮೇಲೊಂದು ವಾರ್ಡರ್ ಬಂದಿದೆ ಹೈವೇ ಬಂದ್ ಮಾಡ್ಲಿಕ್ಕೆ ಅಂತ. ನಾವ್ ಹೇಳಿದ್ರೆ ಯಾವ್ದೊಂದು ಪೋಸ್ಟರ್ ಇಲ್ಲ, ಯಾವ್ದೊಂದು ಇದಿಲ್ಲ, ನೀವು ಸೂಚನೆ ಇಲ್ಲ, ಏಕಾಏಕಿ ಬಂದ್ ಮಾಡೋದು ತಪ್ಪಲ್ಲ, ಜನರಿಗೆ ಒಂದೇ ಸಾರಿ ಊರಿಗೆ ಬರುವವರಿಗೆ ತೊಂದರೆ ಆಗುತ್ತಲ್ಲ ಅಂತ ಕೇಳಿದೆ. ಅದಕ್ಕೆ ನಾವೇನ್ ಮಾಡುದು, ನಮ್ಗೆ ಮೇಲಿಂದ ವಾರ್ಡರ್ ಇದೆ, ನಾವೇನ್ ಮಾಡುದು, ನಾವು ಹೇಳಿದ ಕೆಲಸ ಮಾಡುದು ಅಂತ ಹೇಳಿದ್ರು ಅವರು. ಹಾಗೆ ಅವರು ಮಾರ್ಕ್ ಹಾಕಿದ್ರು, ಮಾರ್ಕ್ ಹಾಕಿ ಹೋದ್ರು. ಮಾರ್ಕ್ ಹಾಕಿ ಅದನ್ನೆಲ್ಲ ತೆಗೆದ್ರು ಹೋದ್ರು. ಒಂದ್ 2 ದಿವಸ ನಂತರ ಬಂದು ರಾತ್ರಿ ಸಾಯಂಕಾಲ ಆಗುವಾಗ ಅದನ್ನು ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗುರುವಾರ ದಿವಸ ಗುರುವಾರ ಅಲ್ಲ, ಬುಧವಾರ ದಿವಸ. ಬುಧವಾರ ದಿವಸ ಸಾಯಂಕಾಲ ಒಂದು 3-4 ಗಂಟೆ ಹೊತ್ತಿಗೆ ಅಷ್ಟು ವೆಹಿಕಲ್ ದಟ್ಟಣೆ ಇದೆ. ಇದಕ್ಕೆ ಬಂದ ಮಿಷಿನ್ ಕ್ರೈನ್ ತಂದು ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಒಬ್ರು ಅಂತೆಲ್ಲ ಸೇರಿ ಊರಿನವ್ರೆಲ್ಲ ಕೆಳಗೆ ಮೇಲೆಲ್ಲ ಜನ ಸೇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನ ಸೇರ್ಲಿಕ್ಕೆ ಸ್ಟಾರ್ಟ್ ಮಾಡಿ ಜನರೆಲ್ಲ ಬಂದು ಕತ್ತಲ ಕೆಲಸವನ್ನು ನಿಲ್ಬೇಕು, ನಮ್ಮ ಜನಪ್ರತಿನಿಧಿ ಬರ್ಬೇಕು, ನಮ್ಗೆ ಮಾಹಿತಿ ಕೊಡೋದಿಲ್ಲ, ಕೆಲಸ ಮಾಡ್ತಿದ್ರಿ, ಈಗ ನಮ್ಮ ಜನಪ್ರತಿನಿಧಿ ಬರುವ ತನಕ ಕೆಲಸ ನಿಲ್ಲಿಸಿ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಕತ್ತಲಾದಾಗ ಒಬ್ರು 2 ವೀಲರ್ ಅಲ್ಲಿ ಒಬ್ರು ಬಂದ್ರು. ಅವ್ರು ಯಾರು ಏನಂತ ಗೊತ್ತಿಲ್ಲ, ಯಾರು ಏನಿದ್ರು, ಯಾರ ಇವರು ಸೂಪರ್ವೈಸರ್, ಯಾರ ಕೆಲಸಗಾರ ಸೂಪರ್ವೈಸರ್ ಅಂತ ಏನಿದ್ರು. ಅವ್ರು ನೋಡುವಾಗ ಹೈವೇಸ್ ಯಾರು ಚಿಪ್ ಅಂತೆ ಅವರು 2 ವೀಲರ್ ಅಲ್ಲಿ ಬಂದಿದ್ರು. ಅವ್ರದ್ದು ಯಾವ್ದೋ ಡ್ರೆಸ್ ಇಲ್ಲ, ಮಾಮೂಲು ಡ್ರೆಸ್ ಅಲ್ಲಿ ಬಂದಿದ್ದಾರೆ. ಬಂದು ಯಾರು ಏನ್ ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಇಲ್ಲ, ನಮ್ಗೆ ಇಲ್ಲಿ ಕೆಲಸ ನಿಲ್ಲಬೇಕು, ಕೆಲಸ ಮಾಡಿದ್ದು ನೀವು ಮಾಡಿಸಬಾರ್ದು, ಈಗ 1-2 ದಿನ ಕೆಲಸ ಇದು, ಇವತ್ತು 1 ದಿನ ನಿಲ್ಲಿಸ್ಬೇಕು, ನಮ್ಮ ಜನಪ್ರತಿನಿಧಿಯನ್ನು ನಾವು ಕರೀತಿದ್ದೇವೆ ಅಂತ ಹೇಳಿದ್ರು. ಆಗ ಸಂಸತ್ ಎಲ್ಲ ನಡೀತಾ ಇದೆ, ಇವರು ಸಂಸತ್ ಫೋನ್ ಎತ್ತೆಲ್ಲ ಸಂಸತ್ ನಡೀತಿದೆ, ಅದು ಯಾರಿಲ್ಲ. ಹಾಗೆ ಅವರು ಹಿಂದಿ ಮಾತಾಡುದು. ನಾವು ಇಲ್ಲಿ ಮಹಾರಾಷ್ಟ್ರದವರಲ್ಲ, ನಾವು ಇಲ್ಲಿ ಮಂಗಳೂರಿನವರಲ್ಲ, ನಮ್ಗೆ ಪೂರ್ತಿ ಇಲ್ಲಿ ಕೆಲವರಿಗೆ 50% ಹಿಂದಿ ಬರುದು. ಮಹಾರಾಷ್ಟ್ರದಲ್ಲಿದ್ರೆ ಅವರು ಹಿಂದಿ ಮಾತಾಡುದು, ಅವ್ರು ನಮ್ಮ ಹಿಂದಿ ನಾವು ಸೇರಿಸಿ ಮಾತಾಡುದಲ್ಲ. ಸೇರಿಸಿ ಮಾತಾಡುವಾಗ ಅವ್ರಿಗೆ ಏನಾಗಿದೆ, ಅವರಿಗೆ ಇದು ನಾವು ಮಾತಾಡೋ ಸೌಂಡ್ ಜಾಸ್ತಿ ಆಗಿದೆ, ಅವರಿಗೆ ಇರಿಟೇಟ್ ಆಗಿದೆ. ಅವ್ರು ಕೆಲಸ ನಿಲ್ಲಿಸಿದ್ರು. ನಾವು ಮತ್ತೆ ಇವರಿಗೆ ಹೇಳಿದ್ದೇವೆ, ನೀವು ಮುಗ್ರೋಡಿಯನ್ ಕನ್ಸೆಷನ್ ಅವರಿಗೆ, ನೀವು ಇವತ್ತೊಂದು ದಿನ ಕೆಲಸ ನಿಲ್ಲಿಸಿ, ಕತ್ಲೆ ಆಯ್ತಲ್ಲ, ಇವತ್ತೊಂದು ದಿನ ನಿಲ್ಲಿಸಿ, ನಮ್ಮ ಜನಪ್ರತಿನಿಧಿ ಬಂದ ಮೇಲೆ ಮಾಡಿ, ಎಂತ ದಿವಸ ಮಾಡಿ, ನಾವು ನಾಳೆ DC ಅವರಿಗೆಲ್ಲ ಮನವಿ ಕೊಡ್ತೇವೆ, ನಾವು ಹೋಗ್ತೇವೆ ಅವ್ರ ಹತ್ರ. ಅದರ ನಂತರ ಮಾಡಿ ನಮಗೆ ಪರಿಹಾರ ಒಂದು ರೋಡ್ ಮಾಡಿ ಕೊಡಿ ಅಂತ ಹೇಳಿ ನಾವು ಇವರ ಹತ್ರ ಕೇಳುದು. ಇವರೆಂತ ಮಾಡಿದ್ರು, ಹೋಗಿ ಅಲ್ಲಿ ಪಿಟಿಷನ್ ಮಾಡಿದಾರಂತೆ. ಎಂತ ಪಿಟಿಷನ್ ಮಾಡಿದಾರಂತ 4 ಜನರ ಮೇಲೊಂದು ಪಿಟಿಷನ್ ಫೈಲ್ ಮಾಡಿ, ನಂಗೆ ಯಾರೋ ಹೇಳಿದ್ರು, ನಂಗೆ ಯಾರದು ಮಾಹಿತಿ ಬರ್ಲಿಲ್ಲ. ಒಂದು ಪಿಟಿಷನ್ ಫೈಲ್ ಮಾಡಿದ್ರು, ಏನ್ ಫೈಲ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ನಾವ್ ಹೇಳುದು ಇವರಿಗೆ, ನಾವ್ ಹೇಳುದು, ನೀವು ನಮ್ಗೆ 15 ವರ್ಷ ಮೊದಲು ಹೈವೇ ಮಾಡುವಾಗ ನಮ್ಮ KPT ಗೇಟಿನ ಪಕ್ಕದಲ್ಲಿ ನಮ್ಗೆ ಒಂದು 20 ಫೀಟ್ ರೋಡ್ ಇತ್ತು. ವ್ಯಾಸನಗರ, ಉದಯನಗರ, ಬಾರಬೈಲಿಗೆ ಅದು KPT ಸೈಡ್ ಅಲ್ಲಿ ಮೇಲೆ ರೋಡ್ ಇತ್ತು. 2010 ಅಲ್ಲಿ ಆ ರೋಡ್ ಅನ್ನು ಹೈವೇ ಮಾಡಿ ದೊಡ್ಡ ಮಾಡ್ಬೇಕಂತೇಳಿ ಅದನ್ನ ಕಟ್ ಮಾಡುವಾಗ ಕಮಿಷನರ್ ಮತ್ತು DC ಅವರೆಲ್ಲ ಬಂದ್ರು. ನಾವು ಸ್ವಲ್ಪ ಜಗಳ ಮಾಡಿದ್ದೇವೆ. ಇವಾಗ ನಮ್ಮ ರೋಡ್ ಅನ್ನು ಕಟ್ ಮಾಡ್ತಿದ್ದೀರಿ, ನಮ್ಗೆ ಬರುವ ನಮ್ದಂದ್ರೆ ಸರ್ಕಾರ ಮಾಡಿಕೊಟ್ಟ ಡಾಮರೆಲ್ಲ ಹಾಕಿದ್ದಾಗ ನಾವು ಅದಕ್ಕೆ ಪ್ರತಿಭಟನೆ ಮಾಡಿದ್ದೇವೆ ಊರಿನವರೆಲ್ಲ ಸೇರಿ, ನಮ್ಗೆ ರೋಡ್ ಇದು ಮಾಡದೆ ನೀವಾಗೆ. ಆಗ ಅವರು ಹೇಳಿದ್ರು, ನಾವು ನಿಮ್ಗೆ ಹೈವೇ ಇದಾದ ಮೇಲೆ ನಿಮ್ಗೆ ನಾವು ರೋಡ್ ಇದು ಮಾಡಿಕೊಡ್ತೇವೆ, ತಾತ್ಕಾಲಿಕ ನೀವೀಗ ಹೋಗಿ ನೀವು ಹೇಳಿದ್ರು. ನಾವು ಹಾಗೆ ಆಯ್ತು ಅಂತ ಹೇಳಿ ನಾವು ಹಾಗೆ ಹೋಗ್ತಿದ್ದೇವೆ. ಹೈವೇ ಬರಹದ ಮೂಲಕ ಆಗಿದ್ದಲ್ಲ, ಜಸ್ಟ್ ಮೌಖಿಕವಾಗಿ ಮಾತನಾಡಿರುವಂತದ್ದು. ಹಾಗೆಲ್ಲ ಮಾತು ಕೊಟ್ರೆ ಸಾಕಲ್ಲ ನಮ್ಗೆ. ಬರಹ ಇಲ್ಲಿ ಆಗ ನಮ್ದು ಜನರಿಗೆ ಸೇರಿದಾಗ ಮಾತು ಕೊಟ್ರೆ ಒಂಥರ ಸಂತೋಷ. DC ಅವರು ಬಂದ್ರು, ಕಮಿಷನರ್ ಬಂದ್ರು, ಕಮಿಷನರ್ ಹೆಗ್ಡೆ ಇದ್ರು, ಮತ್ತೆ ಧರ್ಮರಾಜ್ ಎಲ್ಲ ಇದ್ರು. ನಮ್ದು ಇಲ್ಲಿದ್ದು ಮಂಗಳೂರದ್ದು ಇಂಜಿನ ಧರ್ಮರಾಜ್ ಅವರೆಲ್ಲ ಇದ್ರು. ಓಕೆ ಅಂತ ಆಯ್ತು, ನಮ್ಗೆ ಎಷ್ಟು ಅಂತ ಆಯ್ತು. ಆಗ SKS ಬಿಲ್ಡಿಂಗ್ಸ್ ಆಗ್ತಾ ಇತ್ತು. ಆಗ ನಮ್ಗೆ SKS ಹತ್ರ ಯೂಟರ್ನ್ ಕೊಟ್ರು. ನಿಮ್ಗೆ ಬಾರಬೈಲಿಗೆ SKSಗೆ, ಉದಯನಗರಕ್ಕೆ, ವ್ಯಾಸನಗರಕ್ಕೆ ಇದು ಒಂದೇ ನಾವು ಇಲ್ಲಿ ಕೊಡ್ತೇವೆ ಅಂತೇಳಿ SKS ಹತ್ರ ಕೊಟ್ರು. 15 ವರ್ಷ ಆಯ್ತು. ಈಗ ವೆಹಿಕಲ್ ದಟ್ಟಣೆ ಆಗಿದೆ. ಈಗ ಈ ಜನ ಜಾಸ್ತಿ ಆದ ಮೇಲೆ ವೆಹಿಕಲ್ ದಟ್ಟಣೆ ಆಗತ್ತಲ್ಲ, ದಾಟುವವರಲ್ಲಿ ಸ್ಪೀಡ್ ಕಟ್ ಮಾಡಿ ಬರ್ಬೇಕು. ಈಗ ಸಿಟಿ ಒಳಗೆ ಬರುವಾಗ, ಸಿಟಿ ಆದ ಮೇಲೆ ಒಂದು ಕಾನೂನು ಇದೆ 40ರಲ್ಲಿ ಬರ್ಬೇಕಂತ.
ಅಷ್ಟು ಸ್ಪೀಡ್ ಅಲ್ಲಿ ಬರುವಾಗ ಯಾರಾದ್ರೂ ದಾಟುವಾಗ ಅಡಿಗೆ ಬಿಡುದಿಲ್ವಾ? ಹೌದು 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 ಹೌದು. ಅಲ್ಲಿ ಸ್ವಲ್ಪ ಏನಾದ್ರೂ ಸ್ಲೋ ಮಾಡ್ಲಿಕ್ಕೆ ಏನಾದ್ರೂ ಕಟ್ಟಿಂಗ್ ಇದ್ದ ಮೇಲೆ ಸಿಟಿ ಆದ ಮೇಲೆ ಏನಾದ್ರೂ ಸ್ಲೋ ಮಾಡುವಂತದ್ದೊಂದು ಇದು ಬೇಕಲ್ಲ. ಹಾ ಅದೇನಾಗುದಿಲ್ಲ, ಅದು ವೆಹಿಕಲ್ ಎಕ್ಸಿಡೆಂಟ್ ಆಗ್ತದೆ, ಅಲ್ಲಿ ಇದಾಗ್ತದೆ, ಅಲ್ಲಿ ಸಾಯ್ತದೆ, ಅದು ಇದುಂಟು ಅಂತ ಹೇಳಿ ಬಂದ್ ಮಾಡ್ತಾರೆ. ನಮ್ಗೆ ಸರ್ವಿಸ್ ರೋಡ್ ಮಾಡಿ ಕೊಟ್ಟು ಬಂದ್ ಮಾಡ್ಲಿ, ಕರೆಕ್ಟ್. ನಮ್ಗೆ ಸರಿಯಾದ ರೋಡ್ ಮಾಡಿ ಕೊಡ್ಲಿ ಮತ್ತು ಬಂದ್ ಮಾಡಿ. ನಮ್ಗೆ ಸಹ ಹಾಗೆ, ನಮ್ಗೆ ಇನ್ನೊಂದು ವೆಹಿಕಲ್ ಜಾಸ್ತಿ ನಮ್ಗೆ ದಾಟ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ಲಿ. ನಮ್ಗೆ ಸರ್ವಿಸ್ ರೋಡ್ ಮಾಡಿ ಕೊಡ್ಲಿ. ನೋಡಿ, ಇಷ್ಟು ದೊಡ್ಡ ಗವರ್ಮೆಂಟ್ ಇದೆ, ಕೆಪಿಟಿ ಅಷ್ಟು ದೊಡ್ಡ ಗ್ರೌಂಡ್ ಉಂಟು, ಹಳೆ ಬಿಲ್ಡಿಂಗ್ ಉಂಟು, ಅದು ಸಹ ಗವರ್ಮೆಂಟ್ ಇದ್ದು. ಮೊದಲು ಯಾರಿಗೆ ಇತ್ತು ಅಯ್ಯನ ಕಾಲದಲ್ಲಿ ಯಾರಿಗೆ ಗವರ್ಮೆಂಟ್ಗೆ ಕೊಟ್ಟಿದ್ದಾರೆ ಅದು. ಓಕೆ, ಅದು ಸರ್ಕಾರದಲ್ಲ, ಅಲ್ಲಿಂದ ಕಟ್ ಮಾಡಿ ನಮ್ಗೆ ಒಂದು 20 ಮೀಟರ್ ಸರ್ವಿಸ್ ರೋಡ್ ಮಾಡಿ ಕೊಟ್ಟು ಬಂದ್ ಮಾಡ್ಲಿ ಅಲ್ಲ. ಓಕೆ 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 ನಾವು ಕೇಳುದಿಷ್ಟೇ, ನಾವು ನಿಮ್ಮ ಮೂಲಕ, ನಾವು ನಿಮ್ಮ V4 ಮೂಲಕ ನಾವು ಕೇಳುದಿಷ್ಟೇ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು.